ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಟಿಪ್ಪು ಖಾಸಿಂ ಅಲಿ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ. ಈ ವಿಡಿಯೋ ಮಾಡೋ ಉದ್ದೇಶ ಏನೆಂದರೆ, ಮೊನ್ನೆ ತಾನೇ ಕೆಲವು ದಿನಗಳಿಂದ ಮಾಧ್ಯಮದಲ್ಲಿ ಹರಿದಾಡುತ್ತಿರುವ ಟಿಪ್ಪು ಸುಲ್ತಾನ್ರವರ ಬಗ್ಗೆ ಪ್ರತಿದಿನ ಚರ್ಚೆ ಇದ್ದಿರುತ್ತೆ. ಕಾರಣ ಏನಂದರೆ, ಎಸ್.ಸಿ. ಮಹದೇವಪ್ಪರು, ಮಾನ್ಯ ಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ ಇವರು ಮೈಸೂರಿನವರು, ಹುಟ್ಟು ಮೈಸೂರವ್ರದ್ದು. ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಫಸ್ಟು ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು. ಧೈರ್ಯನೆಲ್ಲ ಹೇಳಕ್ಕೆ ಅದನ್ನ. ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು, ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ. ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ, ಈ ಕಡೆ ಗಂಟೆನ ಹೊಡಿತದೆ. ಎರಡೂ ಕೇಳ್ಕೊಂಡಿದ್ರಲ್ಲ ಅವರು, ಎರಡೂ ಸಮಚಿತ್ತದಲ್ಲಿ ಇದ್ರಲ್ಲ. ಅವ್ರು ಮಾಡಿದ್ದೇನು, ದೇವದಾಸಿ ಪದ್ಧತಿಯನ್ನು ರದ್ದು ಮಾಡಿದ್ರು, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಂದಿದ್ರು. ಇಡೀ ಭಾರತ ದೇಶಕ್ಕೆ ಸಿರಿಕಲ್ಚರ್ನ ತಂದವರೇ ಅವರು. ರಣರಂಗದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ದೊಡ್ಡ ಸ್ವಾತಂತ್ರ್ಯ ಸೇನಾನಿ. ಅವರು ಕನ್ನಂಬಾಡಿಯ ಕೆಟ್ಟಿಗೆ ಅಡಿಪಾಯವನ್ನು ಹಾಕಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಅದು 100ಕ್ಕೆ 100 ಸತ್ಯ, ಅದರಲ್ಲಿ ಏನು ಸಂಶಯ ಇಲ್ಲ. ಅದೇನೆಂದರೆ, ಕಾವೇರಿ ನೀರು ಮಡ್ರಾಸಿನ ಮೂಲಕ ಹರಿದು ತಮಿಳುನಾಡಿಗೆ ಹೋಗ್ತಿತ್ತು. ಈ ನೀರನ್ನ ವೇಸ್ಟ್ ಆಗಬಾರ್ದು, ಇದು ರೈತರಿಗೆ ಉಪಯೋಗ ಆಗಬೇಕಂತ ಅವರು ದೂರ ಆಲೋಚನೆ ಮಾಡಿ ಅವಕ್ಕೆ ಅದಕ್ಕೊಂದು ನೀಲನಕ್ಷೆಯನ್ನು ತಯಾರು ಮಾಡಿ ಅಡಿಗಲ್ಲು ಹಾಕ್ತಾರೆ ಅವರು. ಆವತ್ತಿನ ದಿವಸ ಈ ಅಣೆಕಟ್ಟನ್ನು ಈ ಜಾಗದಲ್ಲಿ ಕಟ್ಟಬೇಕಂತ. ಮಹದೇವಪ್ಪನವರು ಅಣೆಕಟ್ಟು ಕಟ್ಟಿದಾರಂತ ಹೇಳಿಲ್ಲ, ಅಡಿಗಲ್ಲು ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಆ ಅಡಿಗಲ್ಲು ಈಗ KRS ಡ್ಯಾಮಿನ ಎಂಟ್ರೆನ್ಸ್ನಲ್ಲಿ ಇದೆ, ಕನ್ನಡದಲ್ಲಿ ಇದೆ, ಫಾರ್ಸಿಯಲ್ಲೂ ಸಹ ಇದೆ. ಆದ್ದರಿಂದ ಅವರು ಭಾಷಣದಲ್ಲಿ ಅವರ ಅಡಿಗಲ್ಲನ್ನು ಟಿಪ್ಪು ಸುಲ್ತಾನ್ ಹಾಕಿದ್ದಾರೆ ಅಂತ ಹೇಳಿದರು. ಅದೇನು 100ಕ್ಕೆ 100 ಸತ್ಯ. ಬಹಳಷ್ಟು ಪತ್ರಿಕೆಯಲ್ಲಿ ಸಹ ಬಂದಿದೆ. 250 ವರ್ಷಗಳಿಂದಲೂ ಸಹ ಪ್ರತಿಯೊಬ್ಬರು ಸಾಹಿತಿಗಳಾಗಿರ್ಬೋದು, ಸಂಶೋಧಕರಾಗಿರ್ಬೋದು, ಇತಿಹಾಸಕಾರರಾಗಿರ್ಬೋದು, ರಾಜಕಾರಣಿಗಳಾಗಿದ್ದವರು ಅದನ್ನು ಹೇಳ್ಕಂತಲೇ ಬಂದಿದ್ದಾರೆ. ಇದು ವಿವಾದ ಮೊನ್ನೆ ತಾನೇ BJPಯವರು ಹುಟ್ಟಾಕಿರತಕ್ಕಂಥ ವಿವಾದ. ಯಾಕಂದರೆ ಈಗ ತಾನೇ ಸ್ಥಳೀಯ ಚುನಾವಣೆಗಳು ಬರ್ತಿದ್ದಾವೆ. ಅದಕ್ಕೆ ಈಗೇನಾದರೂ BJP ರಾಷ್ಟ್ರಮಟ್ಟ BJPಯವರು ಆ ಅಡಿಗಲ್ಲನ್ನು ಟಿಪ್ಪು ಸುಲ್ತಾನ್ರವರು ಹಾಕಿಲ್ಲ ಅಂತ ಹೇಳ್ತಿದ್ದಾರೆ. ಕಾರಣ ಏನಂದರೆ, ಈಗ ಚುನಾವಣೆಗಳು, ಸ್ಥಳೀಯ ಚುನಾವಣೆಗಳು ಬರ್ತಿದ್ದಾವೆ. ಈಗ ಅವರಿಗೆ ವಿಷಯ ಬೇಕಾಗಿದೆ. ಪ್ರತಿ ಸಲವೂ ಚುನಾವಣೆ ಬಂದಾಗ ಟಿಪ್ಪು ಸುಲ್ತಾನು, ಮುಸಲ್ಮಾನರು ಅಂತ ಎರಡೇ ಸಬ್ಜೆಕ್ಟ್ ಅವರಿಗೆ ಸಿಕ್ಕಿರೋದು. ಈಗ ಏನಾದರೂ ಸೆಂಟ್ರಲ್ನಲ್ಲಿ